ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಆಯ್ಕೆ ಮಾಡಿದಾಗ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಒಳ್ಳೊಳ್ಳೆ ವಿಷಯಗಳು ನೀವು ತಿಳ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಅಧಿನಿಯಮದ ರಾಜ್ಯ ಆಯುಕ್ತ ಕಚೇರಿಯಿಂದ ವಿಕಲಚೇತನರ ಚೀಟಿ UDID ಅಂದರೆ ಯಾರೋ ಅಂಗವಿಕಲರು ಇರ್ತಾರೆ, ಇಲ್ಲಿ ಎಷ್ಟು ಪರ್ಸೆಂಟ್ ಇದ್ದಂಥವರು ಒಂದು ಈ ಗುರುತಿನ ಚೀಟಿನ ಪಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರಾದರೂ ನಿಮ್ಮ ಹತ್ತಿರದ ಯಾರಾದರೂ ಅಂಗವಿಕಲರಿದ್ದರೆ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ತಿಳಿಸಿಕೊಡಿ ಸ್ನೇಹಿತರೆ. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದು. ನೋಡಿ ಸ್ನೇಹಿತರೆ, ಇಲ್ಲಿ UDID ನೀವು ಪಡಿಬೇಕಂತಂದರೆ ಸೇವೆ ವಿಕಲಚೇತನರ ಗುರುತಿನ ಚೀಟಿ ಪ್ರೊಸೀಜರ್ ಹೇಗಿರುತ್ತೆ, ಯಾವ ರೀತಿ ಒಂದು ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಸೇವೆ ಮೊದಲಿಗೆ ಆಯ್ಕೆ ಮಾಡ್ಕೊಳ್ಬೇಕು. ವಿಕಲಚೇತನರ ಗುರುತಿನ ಚೀಟಿ ನೀವು ಪಡ್ಕೊಳ್ಬೇಕಾಗತ್ತೆ. ಸೇವೆ ಪೂರೈಕೆದಾರರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ಇದು ಆಲ್ಮೋಸ್ಟ್ ಮತ್ತು ಈ ಸೇವೆ ಪಡೆಯಲು ಅರ್ಹತೆಗಳು ಏನಿರಬೇಕು ಅಂತಂದ್ರೆ, ಅರ್ಹತೆ ಏನಿರಬೇಕು, 40% ಹಾಗೂ ಅದಕ್ಕಿಂತ ಹೆಚ್ಚಿನ ವಿಕಲಚೇತನತೆಯನ್ನು ಹೊಂದಿರುವವರು ಈ ಗುರುತಿನ ಚೀಟಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಈ ವಿಕಲಚೇತನರು 40% ಹೆಚ್ಚು ಒಂದು ವಿಕಲಚೇತನತೆಯನ್ನು ಹೊಂದಿದ್ರೆ ಅವರಿಗೆ ಈ ಗುರುತಿನ ಚೀಟಿ ಪಡೆಯಲಿಕ್ಕೆ ಅವರು ಅರ್ಹರಿರ್ತಾರೆ. ಅದಕ್ಕಿಂತ ಕಡಿಮೆ ಇದ್ದರೆ ಬಹುಶಃ ಒಂದು ಕಾನೂನು ಪ್ರಕಾರವಾಗಿ ಅವರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 40% ಹಾಗೂ ಅದಕ್ಕಿಂತ ಹೆಚ್ಚು ಇದ್ದರೆ ಇಲ್ಲಿ ಈ ಒಂದು UDID ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದರ ಒಂದು ಸದುಪಯೋಗ ಪಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಸೇವೆ ಪಡೆಯಲು ಸ್ಕ್ಯಾನ್ ಮಾಡಬೇಕಾದಂಥ ಒಂದು ದಾಖಲಾತಿಗಳು ಏನು ಅಂತ ಮೊದಲಿಗೆ ನೋಡಬೇಕಾಗುತ್ತೆ. ಮೊದಲು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದಂಥ ದೃಢೀಕರಣ ಅಂದರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ಡಾಕ್ಟರ್ಗಳು ನಿಮ್ಮ ಒಂದು ಎಲ್ಲ ಪರೀಕ್ಷೆ ಮಾಡಿದಂಥ ಒಂದು ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಹಳೆಯ ಅಂಗವಿಕಲತೆಯ ಗುರುತಿನ ಚೀಟಿ ಇದ್ದರೆ ಅದು ಮಾಡಿಸಿದ್ರೆ ಬೇಕಾಗುತ್ತೆ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಇದೆ. ಏನು ಅಂತಂದರೆ, ಅಂಗವಿಕಲರು ID ಕಾರ್ಡು ಹಳೆಯದು ಅರ್ಜಿ ಹಾಕಿ ಅದೇನಾದರೂ ತಿರಸ್ಕಾರ ಆಗಿತ್ತು ಅಥವಾ 4-5 ಸ್ಟೆಪ್ಗಳಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೂ ಕೂಡ ರಿಜೆಕ್ಟ್ ಆಗಿತ್ತು, ಹೀಗಾದರೂ ಬೇರೆ ಯಾವುದಾದ್ರೂ ಪ್ರಾಧಿಕಾರದಿಂದ ನೀವು ID ಕಾರ್ಡ್ ಪಡ್ಕೊಂಡಿದ್ರೆ ಆ ID ಕಾರ್ಡ್ನ ಬೇಕಂತ ಹೇಳ್ತಾ ಇದ್ದಾರೆ. ನಾವು ಹೊಸದಾಗಿ ID ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ಆದರೂ ಕೂಡ ID ಕಾರ್ಡ್ ಹೇಳ್ತಾರಲ್ಲ ಅಂತ ನೀವು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಬೇರೆ ಪ್ರಾಧಿಕಾರದಿಂದ ಒಂದೊಂದು ID ಕಾರ್ಡ್ನ ಪಡ್ಕೊಂಡಿರ್ತಾರೆ ಅಂಗವಿಕಲರು. ಅದಕ್ಕಾಗಿ ಆ ರೀತಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಈ ಸೇವೆ ಪಡೆಯಲು ಪಾವತಿಸಬೇಕಾದ ಮೊತ್ತ ನೋಡಿದರೆ ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ, ನೋ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿದ್ದರೆ. ಮತ್ತು ಸೇವೆ ನಿರೀಕ್ಷಿತ ದಿನಗಳು ಇಲ್ಲಿ ಕೊಟ್ಟಿಲ್ಲ. ಪ್ರಕ್ರಿಯೆ ಹೇಗಿರುತ್ತೆ ಮೊದಲಿಗೆ ಅದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಅರ್ಜಿದಾರರು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಾಗಿನ್ ಆಗುವುದು. ನಂತರ ಅರ್ಜಿದಾರರು ತಮ್ಮ ವೈಯಕ್ತಿಕ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ OTP ಸಂಖ್ಯೆಯನ್ನು ಅವರ ಮೊಬೈಲ್ಗೆ ಸಂದೇಶ ಬರುವುದು. ಸದರಿ OTP ಸಂಖ್ಯೆಯನ್ನು ನಮೂದಿಸಿದಾಗ ಅರ್ಜಿದಾರರು ಬಯಸಿದ ಸೇವೆ ಅರ್ಜಿ ಪುಟ ಅನಾವರಣಗೊಳ್ಳುವುದು. ಮತ್ತು ಇಲ್ಲಿ 3ನೇ ಒಂದು ಕಾಲಂನಲ್ಲಿ ಏನು ಕೊಟ್ಟಿದ್ದಾರೆ, ಮನವಿದಾರರು ಸದರಿ ಅರ್ಜಿಯನ್ನು ಕೋರಿರುವ ಎಲ್ಲ ಮಾಹಿತಿಗಳು ಸಂಬಂಧಿಸಿದ ಖಂಡಿಕೆಯಲ್ಲಿ ತುಂಬುವುದು. ನಂತರ ಉಳಿಸು ಎಂಬುದನ್ನು ಕ್ಲಿಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಿದ ನಂತರ ಒಂದು ಸ್ವೀಕೃತಿ ಸಂಖ್ಯೆಯು ಸಿಗಲಿದೆ. ಇಷ್ಟು ಆದಮೇಲೆ ಅರ್ಜಿಯು ವಿಷಯ ನಿರ್ವಾಹಕರಿಗೆ ಹೋಗುತ್ತೆ. ನಂತರ ವಿಷಯ ನಿರ್ವಾಹಕರು ದಾಖಲೆಗಳೊಂದಿಗೆ ಅರ್ಜಿದಾರರು ಎಲ್ಲ ವಿವರಗಳನ್ನು ಪರಿಶೀಲಿಸುವರು. ಪರಿಶೀಲನೆ ಮಾಡಿ ಕೇಸ್ ವರ್ಕರ್ ದಾಖಲೆಗಳೊಂದಿಗೆ ಅರ್ಜಿದಾರರು ಎಲ್ಲ ವಿವರಗಳು ಪರಿಶೀಲಿಸಲಾಗುತ್ತೆ. ಕೇಸ್ ವರ್ಕರ್ ಹತ್ರ ಇರುತ್ತೆ. ವಿಷಯ ನಿರ್ವಾಹಕರು ಅರ್ಜಿಗಳನ್ನು ಪರಿಶೀಲಿಸಿ ಅಭಿಪ್ರಾಯದೊಂದಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ ಇಲ್ಲಿ DDWO ಎಲ್ಲ ವಿವರಗಳನ್ನು ಪರಿಶೀಲಿಸಲು ನಂತರ DDWO ಒಪ್ಪಿಗೆ ಕಾಣಿಸುತ್ತದೆ. ಸರಿಯಾಗಿದ್ದರೆ
ಅವರು ಮತ್ತೆ ಮುಂದೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅರ್ಜಿಗಳನ್ನು ಸಂಬಂಧಿಸಿದ ವೈದ್ಯಾಧಿಕ ಪ್ರಾಧಿಕಾರಕ್ಕೆ ಕಳಿಸ್ತಾರೆ. ಮತ್ತು 10ನೇದು ಬಂದು ಇಲ್ಲಿ ಸಂಬಂಧಪಟ್ಟಂಥ ಒಂದು ವೈದ್ಯಕೀಯ ಪ್ರಾಧಿಕಾರವು ಅರ್ಜಿಯನ್ನು ಪರೀಕ್ಷಿಸಿ ಅಂಗವಿಕಲತೆಯ ವಿವಿಧ ಹಾಗೂ ಪ್ರಮಾಣಪತ್ರವನ್ನು ದೃಢೀಕರಿಸಿ ಸಂಬಂಧಿಸಿದ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಕಳಿಸ್ತಾರೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಮೇಲು ಸಹಿಯೊಂದಿಗೆ ಗುರುತಿನ ಚೀಟಿಗಳು ಅರ್ಜಿದಾರರಿಗೆ ವಿತರಣೆ ಮಾಡ್ತಾರೆ. ಈ ರೀತಿಯಾಗಿ ಒಂದು ಪ್ರೊಸೀಜರ್ ಇರುತ್ತೆ. ನೀವು ಮೊಬೈಲ್ನಲ್ಲೇ ಕೂಡ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಈ ಒಂದು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ನಿಮಗೆ ದಾಖಲಾತಿಗಳು ಏನೇನು ಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಎಲ್ಲ ಸಂಬಂಧಪಟ್ಟಂಥ ಈ ಒಂದು ಮಾಹಿತಿ ತಿಳಿಸಿಕೊಡ್ತೀನಿ. ವಿಡಿಯೋನ ನೆಕ್ಸ್ಟ್ ಭಾಗದಲ್ಲಿ, ಇದು ಭಾಗ 1 ಅಂತ ಮಾಡಿದ್ದೀನಿ. ಇದು ಅರ್ಜಿ ಸಲ್ಲಿಸುವಂಥ ಒಂದು ಪ್ರೊಸೀಜರ್ ಎಲ್ಲ ಮಾಹಿತಿನೂ 2ನೇ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಅದಕ್ಕಾಗಿ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರಿ. ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ನೀವು ಒಳ್ಳೆ ಇನ್ಫಾರ್ಮೇಷನ್ ಯಾವುದಾದ್ರೂ ಹೊಸ ಮಾಹಿತಿ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಕೂಡ ಆ ಒಂದು ವಿಡಿಯೋಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಭಾಗ 1ರಲ್ಲಿ ನೋಡಿದಂಥವ್ರು 2ನೇ ಭಾಗ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು, ಏನು ಅಪ್ಲೋಡ್ ಮಾಡಬೇಕು, ಎಲ್ಲ ಡೀಟೇಲ್ಸ್